ಕ್ರಿಸ್ತನಲ್ಲಿ ಪ್ರಿಯ ಸಭಿಕರೇ, ತಂದೆಯಾದ ದೇವರ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸುವನಾಗಿರ್ತೇನೆ. ಪುನಃ ತಿರುಗಿ ಇವತ್ತಿನ ಪರಿಶುದ್ಧವಾದ ಭಾನುವಾರ ದಿನದಲ್ಲಿ ನಾವೆಲ್ಲರೂ ಸೇರಿ ಆತನನ್ನು ಆರಾಧಿಸುವಂತ, ಆತನನ್ನು ಸ್ತುತಿ ಮಾಡುವಂತ ಕೃಪೆ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಾವೆಲ್ಲರೂ ಆರೋಗ್ಯ ಭಾಗ್ಯದಿದ್ದೀರಿ ಅಂತ ನನ್ನ ಒಂದು ನಂಬಿಕೆ ವಿಶ್ವಾಸ ಉಂಟು. ಯಾಕೆಂದರೆ ಆರೋಗ್ಯ ಕೊಡ್ತಕ್ಕಂಥ ದೇವರ ಆಶ್ರಯದಲ್ಲಿ ನಾವಿರುವಂಥ ಸಮಯದಲ್ಲಿ ಆತ ನಮಗೆ ರಕ್ಷಣೆ ಕೊಡೋನಾಗಿದ್ದಾನೆ. ಆ ರೀತಿ ಪ್ರಿಯರೇ, ನಮ್ಮೆಲ್ಲರಿಗೆ ದೇವರು ಒಳ್ಳೆ ರೀತಿಯಿಂದ ರಕ್ಷಣೆ ಕೊಟ್ಟನೆಂಬಂತ ನಂಬಿಕೆ ವಿಶ್ವಾಸ ನಮ್ಮರುಂಟು. ಬನ್ನಿ, ಇವತ್ತಿನ ದಿವಸದ ನಾವು ದೈವ ಸಂದೇಶವನ್ನು ಕೇಳೋದಕ್ಕಿಂತ ಮುಂಚಿತವಾಗಿ ನಮ್ಮ ತಲೆಗಳನ್ನು ಬಾಗಿ ನಾವು ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ದೇವರು ನಿನಗೆ ಸ್ತೋತ್ರ ಕರ್ತನೆ ಸ್ವಾಮಿ. ಪ್ರೀತಿ ಸ್ವರೂಪನಾದಂಥ ದೇವರು, ಕರುಣಸಾಗನಂತ ದೇವರು, ಸದಾಕಾಲ ನಿನ್ನ ಕೃಪೆಯಿಂದ ನಮ್ಮ ನಡೆಸುವಂಥ ದೇವರು ನೀನಾಗಿದೆ ಕರ್ತನೆ ಸ್ವಾಮಿ. ಅದ್ಭುತವಾದ ರೀತಿಯಲ್ಲಿ ಸ್ವಾಮಿ ನಮ್ಮನ್ನು ನಡೆಸುತ್ತಾ ಬಂದು ನಿನಗೆ ಸ್ತೋತ್ರ. ಕಳೆದ ವಾರ, ಕಳೆದ ದಿನಮಾನಗಳು, ಕಳೆದ ಸಮಯಗಳಲ್ಲಿ ಸ್ವಾಮಿ ನೀನು ನಮ್ಮೊಟ್ಟಿಗಿದ್ದು ನಮ್ಮೆಲ್ಲರಿಗೆ ಒಳ್ಳೆ ರೀತಿಯಿಂದ ರಕ್ಷಣೆ ಕೊಟ್ಟಿದೆ, ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟು ನಿನಗೆ ಸ್ತೋತ್ರಪ್ಪ. ಎಷ್ಟೋ ಜನರು ಕರ್ತನೆ ಸ್ವಾಮಿ ಇವತ್ತಿನ ದಿವಸ ನೋಡ್ಬೇಕೆಂಬುದಾಗಿ ಆಸೆ ಪಟ್ಟಿದ ಸ್ವಾಮಿಯವರು ಕಾಣದೆ ಮರಣಕ್ಕೆ ತುತ್ತಾಗಿದ್ದಾರೆ ಕರ್ತನೆ. ನಮಗಾದ್ರೂ ನೋಡುವಂತ ಒಂದು ಭಾಗ್ಯ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರಪ್ಪ ಸ್ವಾಮಿ. ನೀನು ಕೊಟ್ಟಂತ ಸಮಯ, ನೀನು ಕೊಟ್ಟಂತ ಜೀವಿತ ಸಂಪೂರ್ಣವಾಗಿ ನಿನಗೆ ಸಮರ್ಪಿಸಿಕೊಂಡು ನಡೆಯುವಂತೆ ಸಹಾಯ ಮಾಡಪ್ಪ. ಹೌದು ಕರ್ತನೆ ಸ್ವಾಮಿ, ಮನುಷ್ಯರಾದ ನಮ್ಮನ್ನು ನಿನ್ನ ಪ್ರತಿರೂಪದಲ್ಲಿ ಸೃಷ್ಟಿ ಮಾಡಿದಂತ ದೇವರಾಗಿದೆ. ಯಾಕೆಂದ್ರೆ ನಾವು ಸದಾಕಾಲ ನಿನ್ನೊಟ್ಟಿಗಿದ್ದು ನಿನ್ನನ್ನು ಸ್ತುತಿಸಿ ನಿನ್ನನ್ನು ಆರಾಧಿಸಬೇಕೆಂಬುದಾಗಿ ನಮಗೆ ಸೃಷ್ಟಿ ಮಾಡಿದಿ. ಯಾವ ಉದ್ದೇಶದಿಂದ ನಮ್ಮನ್ನು ಸೃಷ್ಟಿ ಮಾಡಿದ ಕರ್ತನೆ ಸ್ವಾಮಿ, ಆ ಉದ್ದೇಶಕ್ಕೆ ತಕ್ಕ ಹಾಗೆ ನಾವೆಲ್ಲರೂ ಜೀವಿಸುವಂತೆ ಸಹಾಯ ಮಾಡಪ್ಪ ಕರ್ತನೆ ಸ್ವಾಮಿ. ಪಾಪಿಗಳಾದ ನಮ್ಮನ್ನು ಪ್ರೀತಿ ಮಾಡಿದಂತ ದೇವರು ನೀನಾಗಿದೆ. ನಮ್ಮನ್ನು ಪ್ರೀತಿ ಮಾಡೋದಕ್ಕೋಸ್ಕರ ಸಂಪೂರ್ಣವಾಗಿ ನೀನು ಬರಿದು ಮಾಡಿಕೊಂಡಂತ ದೇವರಾಗಿದೆ ಕರ್ತನೆ ಸ್ವಾಮಿ. ನೀನು ಸಂಪೂರ್ಣವಾಗಿ ಶಿಲುಬೆಗೆ ಸಮರ್ಪಿಸಿಕೊಂಡಂತ ದೇವರು ನೀನಾಗಿದೆ. ಶಿಲುಬೆದ ಕರ್ತನೆ ಸ್ವಾಮಿ, ನಮಗಾಗಿ ನೀನು ರಕ್ತವನ್ನು ಸುರಿಸಿದಂತ ದೇವರು. ನೀನು ಸುರಿಸಿದಂತ ರಕ್ತದ ಒಂದೊಂದು ಹನಿಗಳಿಂದ ಕರ್ತನೆ ಸ್ವಾಮಿ ನಾವೆಲ್ಲ ನಮ್ಮ ಪಾಪವನ್ನು ತೊಳೆದುಕೊಂಡು ನಾವು ಶುದ್ಧರಾಗಿ ನಡೆಯುವಂತೆ ಸಹಾಯ ಮಾಡಪ್ಪ ಕರ್ತನೆ. ನಾವು ಕ್ರೈಸ್ತರು ಸ್ವಾಮಿ, ಕೇವಲ ಹೆಸರೇ ಮಾತ್ರ ನಾವು ಕ್ರೈಸ್ತದಲ್ಲದಂತೆ ನಮ್ಮ ನಡೆ ನುಡಿ ಕ್ರಿಯೆಗಳಿಂದ ನಿಜವಾಗಿ ನಾವು ಕ್ರೈಸ್ತ ಮಕ್ಕಳಾಗಿ ನಡೆಯುವಂತೆ ಸಹಾಯ ಮಾಡಪ್ಪ ಕರ್ತನೆ ಸ್ವಾಮಿ. ಹೌದಪ್ಪ, ಕ್ರೈಸ್ತರಾದ ನೀವುಗಳು ಈ ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಹೇಳಿದಂತ ದೇವರು ಕರ್ತನೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಅನ್ಯ ಜನರ ಮಧ್ಯದಲ್ಲಿ ನಾವು ಜೀವಿಸುವಂತ ಸಮಯದಲ್ಲಿ ನಮ್ಮ ಕ್ರಿಯೆಗಳಿಂದ, ನಮ್ಮ ನುಡಿಗಳಿಂದ, ನಮ್ಮ ನಡತೆಗಳಿಂದ ಸ್ವಾಮಿ ಒಂದು ಬೆಳಕಿನ ರೀತಿಯಲ್ಲಿ ನಾವೆಲ್ಲರೂ ಜೀವಿಸುವಂತೆ ಸಹಾಯ ಮಾಡಪ್ಪ ಕರ್ತನೆ ಸ್ವಾಮಿ. ಹೌದಪ್ಪ ಸ್ವಾಮಿ, ಈ ಲೋಕದಲ್ಲಿ ನಾವು ಜೀವಿಸುವಂತ ಸಮಯದಲ್ಲಿ ಕರ್ತನೆ ಸ್ವಾಮಿ ನಮ್ಮ ಚಿತ್ತದಂತೆ ಅಲ್ಲ, ನಿನ್ನ ಚಿತ್ತದಂತೆ ನಡೆದು ನಿನಗೆ ಘನಮಾನ ಮಹಿಮೆ ಸಲ್ಲಿಸುವಂತ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡು. ಈ ಲೋಕವನ್ನು ನಾವು ದೃಷ್ಟಿಸಿದಂತೆ ಕರ್ತನೆ ಸ್ವಾಮಿ, ಯಾವಾಗಲೂ ನಮ್ಮ ದೃಷ್ಟಿಯ ಕಲ್ವರಿ ಗುಡ್ಡದ ಶಿಲುಬೆ ಕಡೆಗೆ ಹಾಯಿಸುವಂತೆ ಸಹಾಯ ಮಾಡು. ಯಾಕೆಂದ್ರೆ ಸ್ವಾಮಿ, ಆ ಶಿಲುಬೆ ನೆರಳಿನಲ್ಲಿ ನಮಗೆ ರಕ್ಷಣೆ ಉಂಟು, ಆ ಶಿಲುಬೆ ನೆರಳಿನಲ್ಲಿ ನಮಗೆ ಆನಂದ ಉಂಟು, ಆರೋಗ್ಯ ಭಾಗ್ಯ ಉಂಟು ಕರ್ತನೆ ಸ್ವಾಮಿ. ಅಂತ ಒಂದು ಜೀವಿತ ಮಾಡೋದಕ್ಕೋಸ್ಕರ ನಮ್ಮೆಲ್ಲರಿಗೆ ಬೇಕಾದಂತ ಆತ್ಮಿಕ ಬಲದಿಂದ ನಮ್ಮನ್ನು ತುಂಬಿಸು ಕರ್ತನೆ ಸ್ವಾಮಿ. ಪರಿಶುದ್ಧವಾದ ದೇವರು ಪುನಃ ತಿರುಗಿ ಸ್ವಾಮಿ ಇವತ್ತಿನ ದಿವಸದಲ್ಲಿ ನಮ್ಮ ಸಭೆಗೋಸ್ಕರ ಪ್ರಾರ್ಥಿಸ್ಕರ್ತೇವೆ ಸ್ವಾಮಿ. ನಮ್ಮ ಸಭೆ ನಿನ್ನ ಆಶೀರ್ವಿಸು. ಸಭೆ ಎಲ್ಲಾ ಸಭಿಕರಿಗೋಸ್ಕರ ಪ್ರಾರ್ಥಿಸ್ಕರ ಕರ್ತನೆ ಸ್ವಾಮಿ. ಸಭೆಯ ಹಿರಿಯರು ನಿನ್ನ ಆಶೀರ್ವಿಸು ಸ್ವಾಮಿ. ಆ ಸಭೆ ಒಂದು ಭಾರವನ್ನು ಹೊತ್ತುಕೊಂಡು ಹೋಗುವಂತ ಸಮಯದಲ್ಲಿ ನೀನೇ ಅವರಿಗೆ ಸಹಾಯಕನಾಗಿದ್ದು ಬೇಕಾದಂತ ಸಹಾಯದಿಂದ, ಬೇಕಾದಂತ ಆರೋಗ್ಯ ಭಾಗ್ಯದಿಂದ ತುಂಬಿಸು ಕರ್ತನೆ ಸ್ವಾಮಿ. ಹೌದಪ್ಪ ಸ್ವಾಮಿ, ಯಾರಾದರೂ ಅನಾರೋಗ್ಯದಲ್ಲಿ, ಕಾಯಿಲೆದಲ್ಲಿ, ಕಷ್ಟದಲ್ಲಿ ಇರುವುದಾದರೆ ಅಂತರಿಗೋಸ್ಕರ ಪ್ರಾರ್ಥಿಸ್ಕರ್ತೇವೆ ಸ್ವಾಮಿ. ನಿನ್ನ ಪರಿಶುದ್ಧವಾದ ಆರೋಗ್ಯ ಭಾಗ್ಯ ಕೊಟ್ಟು ದಯಪಾಲಿಸಿಕೊಡು. ಸರ್ವಶಕ್ತನಾದ ದೇವರು ನೀನಾಗಿದೆ, ಘನವಾದ ವೈದ್ಯ ನೀನಾಗಿದೆ ಕರ್ತನೆ ಸ್ವಾಮಿ. ಎಲ್ಲಾ ಕಾಯಿಲೆಗಳಿಂದ ಬಿಡುಗಡೆ ಕೊಡ್ತಕ್ಕಂಥ ದೇವರು ನೀನಾಗಿದೆ ಸ್ವಾಮಿ. ಆ ರೀತಿ ಸ್ವಾಮಿ ಅನಾರೋಗ್ಯದಲ್ಲಿದ್ದಂಥ ಪ್ರತಿಯೊಬ್ಬರಿಗೂ ಸ್ವಾಮಿ ಆರೋಗ್ಯ ಭಾಗ್ಯ ಕೊಟ್ಟು ದಯಪಾಲಿಸಿಕೊಡು ಕರ್ತನೆ ಸ್ವಾಮಿ. ಸಭೆ ಎಲ್ಲ ಗಂಡು ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಂದೆ, ಹೆಣ್ಣು ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ಕರ್ತೇವೆ ಸ್ವಾಮಿ. ಅವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲಿ ಸಹಾಯಕನಾಗಿರು ಕರ್ತನೆ. ಬರ್ತಕ್ಕಂಥ ಎಲ್ಲ ಕಾಯಿಲೆಗಳಿಂದ, ಕಷ್ಟಗಳಿಂದ, ದುಃಖ ಚಿಂತೆಗಳಿಂದ ತಪ್ಪಿಸಪ್ಪ ಸ್ವಾಮಿ. ಎಲ್ಲಾ ಯೌವನಸ್ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತೇನೆ ಸ್ವಾಮಿ. ಎಲ್ಲಾ ಚಿಕ್ಕ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ಕರ್ತೇವೆ ಸ್ವಾಮಿ. ಅವ್ರು ಮಾಡ್ತಕ್ಕಂಥ ಕೆಲಸಗಳಲ್ಲಿ, ಓದ್ತಕ್ಕಂಥ ವಿದ್ಯಾಭ್ಯಾಸದಲ್ಲಿ ಸ್ವಾಮಿ ನಿನ್ನ ಪವಿತ್ರವಾದ ಹಸ್ತದಿಂದ ತುಂಬಿಸು ಕರ್ತನೆ ಸ್ವಾಮಿ. ಯೌವನ ಕಾಲದಲ್ಲಿ ನಿನ್ನ ಸರ್ವಶಕ್ತನನ್ನು ಸ್ಮರಿಸಿ ಎಂಬುದು ಹೇಳಿದಂತ ದೇವರು, ಆ ಮಕ್ಕಳು ತಮ್ಮ ಜೀವಿತದಲ್ಲಿ ನಿನ್ನನ್ನು ಸ್ಮರಿಸಿ ನಿನಗೆ ಸಾಕ್ಷಿ ಕೊಡ್ತಕ್ಕಂಥ ಮಕ್ಕಳಾಗಿ ನಡೆಯುವಂತೆ ಸಹಾಯ ಮಾಡಪ್ಪ ಕರ್ತನೆ ಸ್ವಾಮಿ. ಪರಿಶುದ್ಧವಾದ ದೇವರ ದಿವಸದಲ್ಲಿ ನಡೀತಕ್ಕಂಥ ಎಲ್ಲಾ ಆರಾಧನೆಯ ಮುಂದೆ ಜ್ಞಾಪಕ ಮಾಡಿಕೊಳ್ಳುತ್ತೆ ಸ್ವಾಮಿ. ಪ್ರತಿಯೊಂದು ಆರಾಧನೆಯನ್ನು ಆಶ್ರಯಿಸು ಕರ್ತನೆ ಸ್ವಾಮಿ. ವಾಕ್ಯ ಹೇಳುವಂತೆ ಎಲ್ಲಾ ನಿನ್ನ ದೇವ ಸೇವಕರು ನಿನ್ನ ಆಶ್ರಯಿಸು ಕರ್ತನೆ ಸ್ವಾಮಿ ರಕ್ಷಕ. ಹೌದು ಸ್ವಾಮಿ,
ವಾಕ್ಯ ಹೇಳುವಂತ ಸಮಯದಲ್ಲಿ ನಿನ್ನ ಪವಿತ್ರಾತ್ಮ ಜ್ಞಾನದಿಂದ ತುಂಬಿಸು ಕರ್ತನೆ ಸ್ವಾಮಿ ರಕ್ಷಕ. ಹೋಗಿರಿ, ಲೋಕದ ಕಟ್ಟ ಕಡೆ ಹೋಗಿರಿ, ನನ್ನ ವಾಕ್ಯ ಹಂಚಿರೆಂಬುದಾಗಿ ನೀನು ಹೇಳಿದಂತ ದೇವರು ಕರ್ತನೆ ಸ್ವಾಮಿ. ನಮ್ಮ ಜೀವಿತದ ಕೊನೆ ಉಸಿರು ಕರ್ತನೆ ಸ್ವಾಮಿ, ನೀನು ಕೊಟ್ಟಂತ ಈ ಒಂದು ಜವಾಬ್ದಾರಿಕೆ ನಾವೆಲ್ಲರೂ ವಿಶ್ವಾಸದಲ್ಲಿ ಸೇವೆ ಮಾಡುವಂತೆ ಸಹಾಯ ಮಾಡು ಕರ್ತನೆ ಸ್ವಾಮಿ. ಹೌದಪ್ಪ, ಪುನಃ ತಿರುಗಿ ಸ್ವಾಮಿ ನಮ್ಮ ಮೆಥೋಡಿಸ್ಟ್ ಸಭೆ ನಿನ್ನ ಆಶ್ರಯಿಸು. ಇದನ್ನು ನಡೆಸಿಕೊಳ್ಳುವಂತ ಎಲ್ಲಾ ಬಿಷಪ್ಗಳಿಗೋಸ್ಕರ ಪ್ರಾರ್ಥಿಸಂದೆ ಸ್ವಾಮಿ. ಎಲ್ಲಾ DS ಗಳಿಗೋಸ್ಕರ ಪ್ರಾರ್ಥಿಸ್ಕರ್ತೇವೆ ಸ್ವಾಮಿ. ಪ್ರತಿಯೊಬ್ಬರು ನಿನ್ನ ಆಶ್ರಯಿಸು. ಈ ಮೆಥೋಡಿಸ್ಟ್ ಸಭೆಯನ್ನು ನಡೆಸಿಕೊಂಡು ಹೋಗುವಂತ ಸಮಯದಲ್ಲಿ ನೀನೇ ಅವರಿಗೆ ಸಹಾಯಕರಾಗಿರು. ಒಳ್ಳೆ ಜ್ಞಾನದಿಂದ, ಒಳ್ಳೆ ಆರೋಗ್ಯ ಭಾಗ್ಯದಿಂದ ಪ್ರತಿಯೊಬ್ಬರು ನಿನ್ನ ಆಶ್ರಯಿಸು ಕರ್ತನೆ ಸ್ವಾಮಿ. ಪರಿಶುದ್ಧವಾದ ದೇವರ ದಿವಸದಲ್ಲಿ ನಮ್ಮ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡ್ತು ಕರ್ತನೆ ಸ್ವಾಮಿ. ನಮ್ಮ ದೇಶ ನಿನ್ನ ಆಶೀರ್ವಿಸು. ದೇಶವನ್ನು ಆಳುವಂತೆ ಎಲ್ಲಾ ನಾಯಕರಿಗೋಸ್ಕರ ಪ್ರಾರ್ಥಿಸ್ಕರ್ತೇವೆ ಸ್ವಾಮಿ. ಪ್ರಧಾನ ಮಂತ್ರಿ, ರಾಷ್ಟ್ರಪತಿ, ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು, ಅವರಿಗೆ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳು ನಿನ್ನ ಆಶೀರ್ವಿಸು ಕರ್ತನೆ ಸ್ವಾಮಿ. ಹೌದು ಸ್ವಾಮಿ, ದಿವಸದಲ್ಲಿ ಅನೇಕ ಕಡೆಗಳಲ್ಲಿ ಸ್ವಾಮಿ ಅನ್ಯಾಯಗಳು, ಅತ್ಯಾಚಾರಗಳು, ಸೈತಾನ ಕಾರ್ಯಗಳು ಹೆಚ್ಚಾಗ್ತಿದೆ ಕರ್ತನೆ ಸ್ವಾಮಿ. ಇವೆಲ್ಲ ನೋಡುವಂತ ಸಮಯದಲ್ಲಿ ಕರ್ತನೆ ನೀನು ಬರ್ತಕ್ಕಂತ ಒಂದು ಕಾಲ ಹತ್ತಿರಗದ ಕರ್ತನೆ ಸ್ವಾಮಿ. ನೀನು ಬರೋದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಸಿದ್ಧರಾಗಿ ನಿನಗೆ ಎದುರು ನೋಡುವಂತೆ ಸಹಾಯ ಮಾಡು. ಎಲ್ಲೆಲ್ಲಿ ಅಂಧಕಾರ ಶಕ್ತಿಗಳು ನಡೀತಿದೆ ಸ್ವಾಮಿ, ಎಲ್ಲೆಲ್ಲಿ ಅನ್ಯಾಯಗಳು ನಡೀತಿದೆ, ಅತ್ಯಾಚಾರಗಳು ನಡೀತಿದೆ ಕರ್ತನೆ ಸ್ವಾಮಿ, ಪ್ರತಿಯೊಂದು ಸ್ಥಳದಲ್ಲಿ ನೀನು ಪರಲೋಕದ ಶಾಂತಿ ಮತ್ತು ಸಮಾಧಾನ ಕೊಟ್ಟು ದಯಪಾಲಿಸಿಕೊಡು ಕರ್ತನೆ ಸ್ವಾಮಿ. ಪುನಃ ತಿರುಗಿ ಅಪ್ಪ ಸ್ವಾಮಿ, ಈ ಒಂದು ಕೊರೋನಾ ಕಾಯಿಲೆಗೋಸ್ಕರ ಪ್ರಾರ್ಥಿಸ್ಕರ್ತೇವೆ ಸ್ವಾಮಿ. ಪರಿಶುದ್ಧವಾದ ದೇವರೇ, ಅನೇಕ ಜನರು ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ ಸ್ವಾಮಿ. ಅನೇಕ ಜನರು ಮರಣದ ಹಾಸಿಗೆಯಲ್ಲಿದ್ದಾರಪ್ಪ ಕರ್ತನೆ ಸ್ವಾಮಿ. ಹೌದಪ್ಪ, ಯಾರ್ಯಾರು ಅನಾರೋಗ್ಯದಲ್ಲಿ ಕರ್ತನೆ ಸ್ವಾಮಿ, ನಿನ್ನ ಪವಿತ್ರವಾದ ಕೈಗಳಿಂದ ಅವರು ಸ್ಪರ್ಶ ಮಾಡಿ ಆರೋಗ್ಯ ಭಾಗ್ಯ ಕೊಟ್ಟು ದಯಪಾಲಿಸಿಕೊಡು ಕರ್ತನೆ ಸ್ವಾಮಿ. ಎಲ್ಲಾ ಜನರು ಸ್ವಾಮಿ ನಿರಾಶೆಯಲ್ಲಿ ಜೀವಿಸಿದಾರೆ ಕರ್ತನೆ. ನಿರೀಕ್ಷೆ ಕೊಡ್ತಕ್ಕಂಥ ದೇವರು ನೀನಾಗಿದೆ ಸ್ವಾಮಿ. ಪ್ರತಿಯೊಬ್ಬರ ಜೀವಿತದಲ್ಲಿ ಹೊಸ ನಿರೀಕ್ಷೆ ಕೊಟ್ಟು ದಯಪಾಲಿಸಿಕೊಡು. ಯಾವುದೇ ರೀತಿಯಿಂದ ಸ್ವಾಮಿ ಭಯ ಪಡದಂತೆ ಪ್ರತಿಯೊಬ್ಬರು ಬೇಕಾದಂತ ಬಲದಿಂದ, ಧೈರ್ಯದಿಂದ ನಡೆಸಿ ಕರ್ತನೆ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ ಸ್ವಾಮಿ ರಕ್ಷಕ, ಸೇವೆ ಮಾಡ್ತಕ್ಕಂಥ ಎಲ್ಲ ಡಾಕ್ಟರ್ಗಳು, ನರ್ಸ್ಗಳು, ಪ್ಯಾರಾಮೆಡಿಕಲ್ ವರ್ಕರ್ಸ್ಗಳು, BMC ಆಫೀಸ್, ಪೊಲೀಸ್ ಡಿಪಾರ್ಟ್ಮೆಂಟ್, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಿನ್ನ ಆಶ್ರಯಿಸು ಕರ್ತನೆ ಸ್ವಾಮಿ. ಆ ಮಕ್ಕಳು ಕರ್ತನೆ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ತಮ್ಮ ಕುಟುಂಬ ಬಿಟ್ಟು ಸ್ವಾಮಿ ಸೇವೆ ಮಾಡುವಂತ ಸಮಯದಲ್ಲಿ ಅವರು ಬೇಕಾದಂತ ಪ್ರತಿಫಲ ಕೊಟ್ಟು ದಯಪಾಲಿಸಿಕೊಡು ಕರ್ತನೆ ಸ್ವಾಮಿ. ಪರಿಶುದ್ಧವಾದ ದೇವರೇ, ಮತ್ತೊಂದು ಆರ್ತಿ ಕರ್ತನೆ ಸ್ವಾಮಿ, ನಾವೆಲ್ಲರೂ ಸೇರಿ ನಿನ್ನ ವಾಕ್ಯಗಳು ನಾವು ಕೇಳುವಂತ ಸಮಯದಲ್ಲಿ ನಮ್ಮ ಹೃದಯದ ಬಾಗಿಲು ತೆರೆ ಕರ್ತನೆ ಸ್ವಾಮಿ. ನಿನ್ನ ಪವಿತ್ರವಾದ ಜ್ಞಾನದಿಂದ ನಮ್ಮನ್ನು ಅಭಿಷೇಕಿಸಪ್ಪ ತಂದೆ ಸ್ವಾಮಿ. ವಾಕ್ಯ ಹೇಳ್ತಕ್ಕಂತ ಮಗನಿಗೋಸ್ಕರ ಪ್ರಾರ್ಥಿಸ್ಕರ್ತೇವೆ ಸ್ವಾಮಿ. ಆತನು ಸಹ ನಿನ್ನ ದೈವ ಬಲದಿಂದ ಆಶ್ರಯಿಸು. ಆತನ ಬಾಯಿಂದ ಬರ್ತಕ್ಕಂಥ ಪ್ರತಿಯೊಂದು ಮಾತುಗಳು ಸ್ವಾಮಿ ನಿನ್ನದಾಗಲಿ. ಕೇಳುವಂತೆ ಎಲ್ಲಾ ಹೃದಯಗಳು ನಿನ್ನ ಆಶ್ರಯಿಸು ಕರ್ತನೆ ಸ್ವಾಮಿ. ಮುಂದಿನ ಸಮಯ ನಮ್ಮ ಜೀವಿತ ಸಂಪೂರ್ಣವಾಗಿ ನಿನಗೆ ಸಮರ್ಪಿಸಿಕೊಡ್ತೇವೆ ಕರ್ತನೆ ಸ್ವಾಮಿ. ಈ ಒಂದು ಆರಾಧನೆ ಆದಿಯಂತೆ ನೀನಾಗಿದ್ದು ಸ್ವಾಮಿ ನಮ್ಮೆಲ್ಲರೂ ನಡೆಸುತ್ತಾ ಬರಬೇಕೆಂಬುದಾಗಿ ಯೇಸುವೆ ನಿನ್ನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ಪ್ರಿಯ ಸಭಿಕರೇ, ಇಂದಿನ ನಮ್ಮ ದೈವ ಸಂದೇಶಕ್ಕಾಗಿ ಆರಿಸಿಕೊಂಡಂತ ಸತ್ಯವೇದ ಭಾಗ ಲೂಕನು ಬರೆದಂತ ಸುವಾರ್ತೆ 16ನೇ ಅಧ್ಯಾಯ. ಲೂಕನು ಬರೆದಂತ ಸುವಾರ್ತೆ 15ನೇ ಅಧ್ಯಾಯ ವಚನ 11ರಿಂದ 24ರವರೆಗೆ ಓದಿಕೊಳ್ಳೋಣ. ಫಾರ್ ಟುಡೇಸ್ ಅವರ್ ಮೆಡಿಟೇಷನ್, ದ ಸ್ಕ್ರಿಪ್ಚರ್ ಹ್ಯಾಸ್ ಬಿನ್ ಟೇಕನ್ ಫ್ರಮ್ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಲೂಕ್ ಚಾಪ್ಟರ್ 15 ವರ್ಸಸ್ 11 to 24. ಇಲ್ಲಿ ಈ ರೀತಿ ಉಂಟು. ಇನ್ನು ಆತನು ಹೇಳಿದ ಏನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರಬೇಕತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲಾ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನೆಲ್ಲ ಸೋರು ಮಾಡಿಬಿಟ್ಟನು. ಹೀಗೆ ಅವನು ಎಲ್ಲಾ ಹಾಳಿ ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನು ಗತಿಯಿಲ್ಲದನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಯೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳಿಸಿದನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಬೇಕೆಂದು ಆಸೆಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯ್ತೇನೆ. ನಾನು ಎದ್ದು ನನ್ನ ತಂದೆ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳೋದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವನು ಅಂದುಕೊಂಡು ಎದ್ದು ತನ್ನ ತಂದೆ ಕಡೆಗೆ ಬಂದನು. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು
ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳೆಯನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳೋದಕ್ಕೆ ಯೋಗ್ಯನല്ലെಂದು ಹೇಳಲು ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಅವನಿಗೆ ತೊಡಿಸಿರಿ. ಇವನ ಕೈಗೆ ಉಂಗುರವನ್ನು ನೀಡಿರಿ, ಕಾಲಿಗೆ ಜೋಡು ಮೆಡಿಸಿರಿ. ಕೊಬ್ಬಿಸಿದ ಆ ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನೆಂದು ಹೇಳಿದನು. ಆಗ ಅವರೆಲ್ಲರೂ ಉಲ್ಲಾಸ ಪಡತೊಡಗಿದರು ಎಂಬುದಾಗಿ. ಪ್ರಿಯರೇ, ದೇವರು ಉದಂತ ವಾಕ್ಯ ಆಶೀರ್ವದಿಸಿ. ಪ್ರಿಯರೇ, ಈ ಸಮಯದಲ್ಲಿ ಈ ವಾರದಲ್ಲಿ ಯಾರ್ಯಾರು ತಮ್ಮ ಜನ್ಮದಿನಗಳನ್ನು ಆಚರಿಸಿಕೊಳ್ಳುತ್ತಿದ್ದಾರೆ, ಜೊತೆಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸಿಕೊಳ್ಳುತ್ತಿದ್ದಾರೆ, ಅಂತರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮೊದಲನೇದಾಗಿ ಅವರ ಹೆಸರುಗಳು ನಾನು ಓದ್ತೀನಿ. ಜೂನ್ 20 ಸೇವಂತಿ ಜೋಸಫ್ ಮಾರೆಪ್ನೂರ್. ಜೂನ್ 20 ಸಲ್ಮನ್ ಆರ್ ಶಾಪೂರ್. ಜೂನ್ 20 ರಜನಿಕಾಂತ್ ಆರ್ ಗೋಪಾಲ್ಪುರ್. ಜೂನ್ 21 ಜಾನ್ ಪ್ರಕಾಶ್. ಜೂನ್ 21 ಶಶಿ ಮೆಗೇರಿ. ಜೂನ್ 22 ಸುನಿಲ್ ಔತಡೆ. ಜೂನ್ 22 ಅನೋಕ್ ಇಮಾನುವೆಲ್ ಪೇಟ್ರ್. ಜೂನ್ 22 ಆನಂದ್ ಇಸ್ರೇಲೇಬೇಲ್. ಜೂನ್ 23 ಸುರೇಶ್ ಎಸ್ ಕೋಳಿ. ಜೂನ್ 24 ಸಂತೋಷಮ್ಮ ಪ್ರಕಾಶ್ ಚಿಲ್ಲೇರಿ. ಜೂನ್ 24 ಮಾರ್ಟಿನ್ ಆರ್ ಸಿದ್ದಾಪುರ್. ಜೂನ್ 25 ರಾಬಿನ್ ರವಿ ಉಜ್ಜಲ್. ಜೂನ್ 25 ಎ ಸುಮಿತ್ರಾ ಜಾರ್ಜ್. ಜೂನ್ 26 ಮಾರ್ಟಿನಾ ಲೂಯಿಸ್. ಜೂನ್ 26 ಟೆಪಿಲಾ ಸ್ಟೀಫನ್ ಕೋಟಿ. ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸಿಕೊಳ್ಳೋರು ಈ ರೀತಿ ಇದ್ದಾರೆ. ಜೂನ್ 20 ಮಿಸ್ಟರ್ ಹೆನ್ರಿಸನ್ ಸುಮನ್ ಜಾನ್ ಆ್ಯಂಡ್ ಮಿಸೆಸ್ ದೀನಾ ಹೆನ್ರಿಸನ್ ಜಾನ್. ಜೂನ್ 20 ಮಿಸ್ಟರ್ ಶಾರೋನ್ ಮಾರ್ಕ್ ನಿಂಗರಿ ಆ್ಯಂಡ್ ಮಿಸೆಸ್ ಪ್ರೀತಿ ಶಾರೋನ್ ನಿಂಗರಿ. ಇವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪರಿಶುದ್ಧವಾದ ದೇವ, ನಿನಗೆ ಸ್ತೋತ್ರ ಕರ್ತನೆ ಸ್ವಾಮಿ. ಮತ್ತೊಂದು ಅರ್ಥಪ್ಪ, ನಿನ್ನನ್ನು ಸ್ತುತಿ ಮಾಡುವಂಥ ಕೃಪೆ ಕೊಟ್ಟಿದ್ದ ಸ್ತೋತ್ರ. ನಿನ್ನನ್ನು ಪ್ರಾರ್ಥನೆ ಮಾಡುವಂಥ ಭಾಗ್ಯ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ ಸ್ವಾಮಿ. ಪರಸ್ಪರನ ಮೊರೆ ಹೊಕ್ಕಿರೋನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತೀನಿ ಎಂಬುದಾಗಿ ನಿನ್ನ ವಾಕ್ಯದ ನೋಡ್ತಾ ಕರ್ತನೆ ಸ್ವಾಮಿ. ಪರಿಶುದ್ಧವಾದ ದೇವ, ವಿಶೇಷವಾಗಿ ಕರ್ತನೆ ಸ್ವಾಮಿ, ಸಮಯದಲ್ಲಿ ಯಾರ್ಯಾರು ಈ ವಾರದಲ್ಲಿ ತಮ್ಮ ಜನ್ಮದಿನಗಳನ್ನು ಆಚರಿಸಿಕೊಳ್ಳುತ್ತಿದ್ದಾರೆ ಕರ್ತನೆ, ಅಂತರಿಗೋಸ್ಕರ ಪ್ರಾರ್ಥಿಸ್ತಂದೆ ಸ್ವಾಮಿ. ನಿನ್ನ ಪರಿಶುದ್ಧವಾದ ಆರೋಗ್ಯ ಭಾಗ್ಯ ಕೊಡಪ್ಪ ತಂದೆ ಸ್ವಾಮಿ. ಇಡೀ ವರ್ಷ ಅವರೊಟ್ಟಿಗೆ ಕರ್ತನೆ ಒಳ್ಳೆ ರೀತಿಯಿಂದ ರಕ್ಷಣೆ ಕೊಟ್ಟಿದಿ, ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟು ನಿನಗೆ ಸ್ತೋತ್ರಪ್ಪ ಸ್ವಾಮಿ. ಬಂತಕ್ಕಲ್ಲ ಕೀಳುಗಳಿಂದ ಅಪಗಳಿಂದ ತಪ್ಪಿಸಿ ನಿನಗೆ ಸ್ತೋತ್ರಪ್ಪ. ಇಂದಿನ ಮಕ್ಕಳು ಹೊಸ ವರ್ಷದಲ್ಲಿ ಜೀವಿಸುವಂತ ಸಮಯದಲ್ಲಿ ನೀನು ಅವರಿಗೆ ಸಹಾಯಕ ನಡೆಸಪ್ಪ, ಒಳ್ಳೆ ಆರೋಗ್ಯ ಭಾಗ್ಯ ಕೊಡು ಸ್ವಾಮಿ. ಮಾಡುವಂತ ಎಲ್ಲಾ ಕಾರ್ಯಕೆಲಸಗಳಲ್ಲಿ ಜಯ ಕೊಟ್ಟು ನಡೆಸಪ್ಪ ತಂದೆ. ಪರಿಶುದ್ಧವಾದ ದೇವರೇ, ಈ ಹೊಸ ವರ್ಷದಲ್ಲಿ ಅವರು ಜೀವಿಸುವಂತ ಸಮಯದಲ್ಲಿ ಅವರ ಜೀವಿತದ ಎಲ್ಲ ಆಸೆ ಆಕಾಂಕ್ಷೆ ನೆರವೇರಿಸಪ್ಪ ತಂದೆ. ಈ ಹೊಸ ವರ್ಷ ಅವರ ಜೀವಿತದಲ್ಲಿ ಒಂದು ಆಶೀರ್ವಾದ ಹೊಂದಕ್ಕಂಥ ವರ್ಷ ಆಗಲಿ ಕರ್ತನೆ ಸ್ವಾಮಿ. ಜೊತೆಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸಿಕೊಳ್ಳುತ್ತ ಎಲ್ಲಾ ಕುಟುಂಬಗಳಿಗೂ ಸಹ ಪ್ರಾರ್ಥಿಸಂದೆ ಸ್ವಾಮಿ. ಅವರು ಸಹ ನಿನ್ನ ಆಶೀರ್ವಿಸಪ್ಪ ತಂದೆ. ಅವರ ಕೌಟುಂಬಿಕ ಜೀವಿತದಲ್ಲಿ ಇನ್ನೊಂದು ವರ್ಷ ದಾಟಲು ಸಹಾಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಇಂಥ ಅನೇಕ ವರ್ಷಗಳ ಅವ್ರ ಜೀವಿತದಲ್ಲಿ ಬರುವಂತೆ ಸಹಾಯ ಮಾಡು. ಸಂಪೂರ್ಣ ಅವ್ರ ಕುಟುಂಬ ನಿನ್ನ ಆಶ್ರಯಿಸು ಕರ್ತನೆ ಸ್ವಾಮಿ. ಪುನಃ ತಿರುಗಿಯಪ್ಪ ತಲೆ ಬಾಗಿದಂತ ಪ್ರತಿಯೊಬ್ಬೊಬ್ಬರನ್ನು ಸ್ವಾಮಿ ನಿನ್ನ ಪವಿತ್ರವಾದ ಕೈಗಳಲ್ಲಿ ಸಮರ್ಪಿಸಿಕೊಡ್ತೇವೆ ಸ್ವಾಮಿ. ನೀನೇ ಅವರಿಗೆ ಸಹಾಯಕನು, ನಾಯಕನು, ರಕ್ಷಕನಾಗಿ ನಡೆಸುತ್ತಾ ಬರಬೇಕೆಂಬುದಾಗಿ ಯೇಸುವಿನ ನಿನ್ನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ಪ್ರಿಯ ಸಭಿಕರೇ, ಈ ಭಾನುವಾರ ನಾವೆಲ್ಲರೂ ಫಾದರ್ ಡೇ ಎಂಬುದಾಗಿ ಆಚರಿಸ್ತಿದ್ದೇವೆ. ಅದಕ್ಕೋಸ್ಕರ ಎಲ್ಲ ತಂದೆಯಂದರಿಗೆ, ಅಂದರೆ ಎಲ್ಲ ಫಾದರ್ಸ್ಗಳಿಗೆ ನನ್ನ ಕುಟುಂಬದ ಪರವಾಗಿ, ನನ್ನ ಸಭೆ ಪರವಾಗಿ ನಿಮ್ಮೆಲ್ಲರಿಗೆ ನಾನು ಹಾರ್ದಿಕ ಶುಭಾಶಯಗಳು ನಾನು ಕೋರೋನಾಗಿದ್ದೇನೆ. ದೇವರು ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಕೊಡಲಿ ಮತ್ತು ನಿಮ್ಮ ಜೀವಿತದ ಎಲ್ಲ ಆಸೆಗಳು ನೆರವೇರಿಸಲಿ. ಸಂಪೂರ್ಣವಾದಂಥ ಜೀವಿತ ಆತ ನಿಮಗೆ ಕೊಳ್ಳಿ ಎಂಬುದಾಗಿ ನನ್ನ ಒಂದು ಪ್ರಾರ್ಥನೆಗಿದೆ. ಇವತ್ತಿನ ದಿವಸದಲ್ಲಿ ವಿಶೇಷವಾಗಿ ವಾಕ್ಯ ಹೇಳ್ತಕ್ಕಂಥವ್ರು ನಮ್ಮ ಸಭೆ ಯೌವನಸ್ಥ ಮಗರಂತ ಲೂಯಿಸ್ ರೂಬೆನ್ ಇದ್ದಾರೆ. ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದಂಥ ಸಮಯದಲ್ಲಿ ಖಂಡಿತವಾಗಿ ಒಪ್ಪಿಕೊಂಡಿದ್ದಾರೆ. ಅದಕ್ಕೋಸ್ಕರ ಇವತ್ತಿನ ದಿವಸದಲ್ಲಿ ಬನ್ನಿ ನಾವು ನಮ್ಮ ಸಭೆ ಯೌವನಸ್ಥ ಮಗರಂತ ಲೂಯಿಸ್ ಅವರಿಂದ ನಾವು ದೈವ ಸಂದೇಶವನ್ನು ಕೇಳಿಕೊಳ್ಳೋಣ. प्रेज़ द लॉर्ड। परमेश्वर के नाम को मैं धन्यवाद दूंगा कि परमेश्वर ने ये जो मौका मुझे दिया है उसके वचनों को शेयर करने का, और साथ ही साथ हमारे आईआर रेवरेंड एम जयवंत को मैं धन्यवाद करना चाहूँगा कि इस अवसर पर मुझे परमेश्वर के वचन को आपके साथ शेयर करने का जो मौका दिया है उसके लिए।
शुरू करने से पहले, परमेश्वर के वचन में जाने से पहले हम लोग एक छोटी सी प्रार्थना करेंगे। धन्यवाद हो पिता परमेश्वर यीशु मसीह, आपके नाम को धन्यवाद देता है पिता कि आज का दिन खुदावन यीशु मसीह आपने हमें दिया है राजा। यीशु मसीह सुबह के समय में खुदावन राजा आपके पवित्र सन्निधान में आकर राजा आपके वचनों को स्मरण करते समय पिता परमेश्वर आप हमसे बातें कीजिएगा खुदावन राजा। यीशु मसीह जो भी वचन पिता परमेश्वर मैं बांटूंगा खुदावन वो मेरी ओर से नहीं परंतु पिता परमेश्वर आपकी ओर से होने दे राजा, और हमारे हर एक हृदय से खुदावन आप बातें करने के लिए मांगते हैं खुदावन। पवित्र आत्मा आप हमारे साथ रहकर हमें चलाने के लिए मांगते हैं, हमें सिखाने के लिए मांगते हैं। आगे के सारे समय को आपके हाथों में देते हैं खुदावन। यीशु मसीह के नाम से इस प्रार्थना को मांगते हैं, आमीन। प्रेज़ द लॉर्ड। परमेश्वर के नाम को धन्यवाद हो फिर एक बार कि उसने ये मौका मुझे दिया है आपके साथ वचनों को शेयर करने का। और आज के दिन में जो फादर्स डे के नाम पे मनाया जाता है, आज के दिन में जब हम सभी लोग अपने शारीरिक पिताओं को स्मरण करते हैं, उनके एफर्ट्स जो हमारे लिए होते हैं, उनकी मेहनत जो हमारे जीवन में होते हैं उसे स्मरण करते हैं, वैसे दिन हम मसीह लोग हमारे पिता परम परमेश्वर जो पिता है हमारे स्वर्ग में, उनके प्रेम को भी स्मरण करेंगे और उनको भी स्मरण करेंगे। आज सबत के दिन में हम परमेश्वर के हमारे पिता के प्रेम के बारे में जानेंगे, जो कि लूक रची सुसमाचार 15 अध्याय वचन 11 से लेकर आगे के कुछ वचनों में है। यहाँ पर जो दृष्टांत दिया गया है वो उड़ाऊ पुत्र का दृष्टांत है। इंग्लिश में द पैराबल ऑफ द लॉस्ट सन कहते हैं, पर इसे द पैराबल ऑफ लविंग फादर भी कह सकते हैं, क्योंकि बच्चे के गलतियों से ज़्यादा इसमें पिता के प्रेम के बारे में बताया गया है कि पिता अपने बेटे से किस तरह से प्रेम करता है और उसके पापों को, उसके गुनाहों को क्षमा कर कर पिता के प्रेम के सामने वो जो बच्चे का गलती होता है, गुनाह होता है, वो कुछ मायने नहीं रखता। आइए हम वचन में देखेंगे कि वचन क्या कहता है। Then he said, chapter 11, then he said, a certain man had 2 sons, and the younger one of them said to his father, Father, give me the portion of goods that falls to me. So he divided to them his livelihood. यहाँ पर ये मनुष्य एक मनुष्य जो है उसके 2 पुत्र है। एक 2 पुत्र में से जो छोटा पुत्र है वो अपने पिता से कहता है कि पिता जो मेरे हिस्से में गिरता है, जो भी संपत्ति मेरी है वो मुझे दे दे। और पिता बिना कोई कुछ कहे, बिना कुछ सोचे वो उसे दे देता है। ये जाहिर सी बात है कि पिता के हृदय में जब बेटे ने ये मांग की तो दुख हुआ होगा। पिता ने काफ़ी सारी चीज़ों को सोचा होगा कि मेरा बेटा ऐसे क्यों मांग रहा है, मेरे बेटे को क्या हुआ है जो ये संपत्ति मांग रहा है और ये क्यों अलग होना चाहता है। और बेटे के मांग से भी हमें ये समझ आता है कि बेटे ने जब ये मांग की, बेटे ने जब अपनी हिस्सेदारी मांगी, तो हम ये जान सकते हैं, ये समझ सकते हैं कि बेटे के दिमाग में क्या चल रहा था। ये जो बेटा है ये अपनी ज़िंदगी को अपने तरीके से बिना किसी के रोक टोक के जीना चाहता था, अपने हिसाब से चीज़ों को जीना चाहता था। और उसे लगता था कि मैं अपने पिता से अगर ये सारी चीज़ें, अपनी हिस्से की चीज़ें लेकर कहीं और चला जाऊँ तो शायद मैं अपने जीवन को बहुत ही अच्छे तरीके से जी पाऊँगा, अपने तरीके से, अपनी इच्छा से जी पाऊँगा, जहाँ पे ना कि मुझे कोई रोकने वाला हो और ना कोई टोकने वाला हो। और उसी प्रकार से जो बेटा है अपनी संपत्ति को लेकर दूर सफ़र पर चला जाता है, कहीं और शिफ्ट होने चला जाता है और अपनी ज़िंदगी अपने तरीके से जीने के लिए चला जाता है, जो हम देखते हैं वचन 13 में। एंड नॉट मैनी डेज आफ्टर दैट द यंगर सन गैदर्ड ऑल टुगेदर, सारी चीज़ों को उसने समेट लिया और एक दूर देश के जर्नी, सफ़र पर चला गया। और चला जाने के बाद एंड देयर ही वेस्टेड हिज पोजेशंस विद द प्रोडिगल लिविंग। जैसे कि मैंने कहा, ये एक अपने सारे चीज़ों को लेकर कहीं दूर चला जाकर सेटल हो गया और वहाँ पर जितनी भी सारी संपत्ति थी, जो भी उसके पिता ने उसको दिया था, वो सारी चीज़ों को अयाशी में और व्यर्थ चीज़ों में, व्यर्थ बातों में उसने गंवा दिए, दोस्तों में गंवा दिए। और बहुत ही जल्द उसके पास ना तो अपनी ज़रूरतों को पूरा करने के लिए ना कुछ बचा। उसके जो दोस्त उसके अच्छे समय में थे वो भी उसे छोड़कर चले गए और वो अब दर बदर भटक रहा है। उसके बाद बहुत ही जल्द उसके बाद हम देखते हैं, बट when he had spent all that, there arose a severe famine in the land and he began to be in want.
जब उसके साथ सारी चीज़ें उसके पास से चली गई, सारे दोस्त चले गए, सारी उसकी संपत्ति ख़त्म हो गई, हम देखते हैं बहुत ही जल्द वो जिस देश में था उस देश में अकाल पड़ा और ज़रूरतें इसकी जो है वो मिलने में इसे दिक्कत होने लगी। और जैसे कि हम जानते हैं जब अपने पिता के घर था, एक अच्छा बेटा हो रहा होगा और देख सकते हैं हम लोग कि समझदार रहा होगा, अपने आप को किस तरह से चलाना है इसे ज़रूर आता होगा। परंतु उस देश में अकाल इस तरह से था तो शायद उसने कुछ अच्छा जॉब ढूंढने की ट्राई की होगी, अच्छा काम करने की कोशिश किया होगा, पर नहीं मिला और उसने अंत में जाकर उस देश के किसी रहिवासी जिसके पास सुअरों का झुंड था उससे संभालने का एक जो नौकरी उसे मिल गया। उस समय सुअरों को संभालने की नौकरी पाकर वो बहुत ही आनंदित हुआ, वो खुश हुआ, क्योंकि उसके पास जब कुछ नहीं था उसे कुछ मिला है और ये सुअरों को संभालने के इसमें उसका जो खाना पीना है वो सुअरों का खाना ही उसका खाना पीना बन गया। ना उसे कोई वहाँ पे कुछ देने वाला था, ना उसकी कोई मदद करने वाला था, वो सिर्फ अपने आप ही में सुअरों के बीच रहता, सुअरों को चराता और उनको खाना देता और उनका ही खाना अपने खाने के लिए वो लिया करता था। परंतु एक दिन जैसे दिन बीतता गया वो अपने आप में उसको एक सेल्फ रियलाइजेशन हुई, उसको अपने आप में एक अंदर से समझ आई कि मैं ये क्या कर रहा हूँ। मैं जो अपने पिता के घर में कोई काम नहीं करता था, मैं यहाँ पर आकर सुअरों को चराने का काम कर रहा हूँ। मेरे पिता के घर में जहाँ पे नौकरों को भी अच्छे से अच्छा खाना मिलता है, मैं उनका बेटा रहकर यहाँ पर सुअरों के खाने को खा रहा हूँ। और ये चीज़ उसे बहुत सताने लगी। ये चीज़ों को सोचकर उसे बहुत ही अपने आप में उसे बहुत ही कष्ट होने लगा और उसने एक दिन सोचा कि मैं जाऊंगा, मैं अपने पिता के पास फिर से जाऊंगा और मैं अपने पिता के पास जाकर अपने सारे गुनाहों के लिए क्षमा मांगूंगा और अपने पिता से और अपने स्वर्ग के खिलाफ जो मैंने पाप किया है उस पाप की मैं क्षमा मांगूंगा। ये सोचा उसने। जब उसने सोचा और उसने सोचकर जो परिवर्तन उसके हृदय में हुआ, वो परिवर्तन को लेकर वो अपने पिता के घर की ओर चल पड़ा। उसने सोचा कि मैं अपने पिता से जाकर कहूँगा, अपने बेटे के अधिकार से नहीं परंतु मुझे अपने नौकर ही बना के रख ले कि मैं तेरे घर में काम कर कर अच्छे से अच्छा जीवन बिता सकूँ। नौकरों का ही सही परंतु खाने के लिए और मुझे रहने के लिए जगह मिलेगी जो कि यहाँ मेरी परिस्थिति आज की परिस्थिति है उससे बेहतर होगी। और वो जा ही रहा था, अब तक अपने पिता के घर की ओर पहुंचा भी नहीं था कि उसके पिता ने उसे बहुत ही दूर से देखकर पहचान लिया कि मेरा बेटा है, वो मेरा वो बेटा जिसने मुझे छोड़कर चला गया था, मेरा वो बेटा जिसने अपने हिस्सा लेकर दूर कहीं चला गया था, वो मेरा बेटा वापस आ रहा है। प्रियो, ये बात जान ले कि उस समय उस बेटे की परिस्थिति बहुत ही बुरी थी। उसके शरीर से जो है बहुत ही बदबू आ रही थी। उसने काफ़ी दिनों से नहाया नहीं, काफ़ी दिनों से खाया नहीं, पिया नहीं और वो काम भी जो कर रहा था वो सुअरों के बीच में कर रहा है। उसकी परिस्थिति बहुत ही बुरी थी, बहुत ही गंभीर थी। परंतु जब पिता ने उसे देखा, पिता ने ये नहीं सोचा कि मेरा बेटा कैसा हो गया है, पिता ने ये नहीं सोचा मेरे बेटे के पास कैसी बदबू आ रही है। पिता का जो प्रेम था वो उमड़ आया, पिता के हृदय में, पिता का हृदय आनंद होकर उमड़ आया और पिता से रहा नहीं गया। पिता खुद से दौड़कर अपने बेटे के पास गया और बेटे को जो परिस्थिति थी उसमें उसे चूमकर, उसे गले लगाकर खुशी के आंसुओं के साथ रोने लगा और कहा कि मेरा बेटा वापस आ गया है। उसने अपने नौकरों से कहा, बढ़िया तरीके से सारी चीज़ों का इंतज़ाम कीजिएगा और जो बेटे को जो रिंग देती है वो रिंग लेकर, वो अंगूठी लेकर आइए और अच्छे से अच्छा पोशाक मेरे बेटे के लिए लेके आइए और मेरे बेटे को तैयार कीजिए और आज की रात मैं जश्न मनाऊंगा। प्रियो, उस समय में जो बेटे की परिस्थिति थी, पिता शायद ये भी देख सकता था कि मेरे बेटे ने जैसा किया वैसा पाया है, परंतु नहीं। पिता का जो हृदय था वो प्रेम से भरा हुआ था, पिता का हृदय था वो करुणा से भर गया था, वो दया से भर गया था। और उसने अपने बेटे को देखते ही उसने कहा कि मेरा बेटा मेरे पास वापस आ गया है।
उसे सारी पिछले बातों को ना देखते हुए, उसके बेटे ने क्या क्या किया है वो ना देखते हुए, उसने कहा कि मेरा बेटा जो वापस आया है उसके लिए मैं जश्न बनाऊंगा। उसने अच्छे से अच्छा मेमने को काट कर, उसने सारे गांव के लोगों को बुलाकर, उसने सारे उस जगह के लोगों को बुलाकर उनके साथ जश्न बनाने के लिए उसने तैयारी की। ये सारी चीज़ें तब हुई जब बेटा अपने गुनाहों को पिता के सामने कबूल ही कर रहा था। जब बेटा उसने जो सोचा था वो कह रहा था कि पिता मैं तेरे काबिल नहीं हूँ, मैं तेरे बेटे कहलाने के काबिल नहीं हूँ, क्योंकि मैंने स्वर्ग के खिलाफ में और तेरे खिलाफ में गुनाह किया है। इसीलिए तू मुझे बेटे के रूप में नहीं परंतु अपने नौकर के रूप में रखना। ये सारी बातें कहने से पहले ही पिता ने उसे क्षमा कर दिया था और उसे गले लगाकर अपने बेटे के वापस आने की खुशी में मग्न था। बेटे ने ये सोचा भी नहीं होगा मेरे लिए मेरे पिता के हृदय में इतना प्रेम है। बेटे ने सोचा था मैं जाकर अपनी कमाई, अपनी गुनाहों की पश्चाताप करूंगा, नौकर के रूप में काम कर कर अपने आप को मैं पिता के घर में रखूंगा। परंतु पिता ने जो उसके लिए योजना रखी थी उसके वापस आने पर वो बहुत ही बड़ी थी, क्योंकि पिता उससे प्रेम करता था, क्योंकि पिता के हृदय में उसके लिए करुणा थी, पिता के हृदय में उसके लिए दया थी, पिता के हृदय में उसके लिए इतना प्रेम था कि उसे कुछ नहीं चाहिए था, उसे सिर्फ उसका बेटा आया, वो बहुत ही बड़ी बात थी। और बेटे के आने की खुशी में पिता ने सब कुछ चीज़ों को, सारे चीज़ों को अरेंजमेंट कर कर जश्न को बहुत ही बड़े पैमाने में उसे सेलिब्रेट करने लगा। यहाँ पर हम देखते हैं कि हमारा जीवन कई बार इसी तरह हम पाप में डूबते हैं, कई बार हम अपने ज़िंदगी के चीज़ों में, ज़िंदगी की बातों में भटक जाते हैं और अपने पिता से जो स्वर्ग में है उनसे दूर हो जाते हैं, उनकी उपस्थिति में नहीं आ पाते हैं। मैंने कईयों को देखा है जो कहते हैं कि मैं गुनहगार हूँ, कईयों को देखा है जो कहते हैं मैं पापी हूँ, मैं परमेश्वर के लायक नहीं हूँ, परंतु हमारा पिता जो स्वर्ग में है वो हमारे लिए सदैव रुका रहता है कि मेरा बेटा, मेरी बेटी कब मेरे पास आएगा, कब मैं उन्हें वापस लूँगा, कब मैं उन्हें अपने बाहों में लूँगा और कब मैं उन्हें अपने राज्य में रखूँगा। प्रियो, अगर हम लोग ये सोचते हैं कि हमारा प्रभु जो स्वर्ग में हो न्याय का परमेश्वर है, जो वचन कहता है, पर न्याय के परमेश्वर के साथ साथ पिता ये भी कहता है कि मेरे बच्चे अगर मेरे पास आए, मेरे बच्चे अगर मुझ में विश्वास लाए तो मैं उन्हें अपनाऊँगा, मैं उन्हें क्षमा करूँगा। हमें आज के दिन में पिता के उस क्षमा करने वाले रूप को अपनाना है, उस क्षमा करने वाली आत्मा को देखना है, उस क्षमा करने वाले हृदय को देखना है। हमारा पिता जो स्वर्ग में है वो हमारे लिए बहुत ही इच्छुक होकर हमारे लिए रुका रहता है प्रियो। इसलिए हमें देखना है, जिस तरह हम इस दृष्टांत में देखते हैं कि हमारा जो उस पुत्र की गलती थी उस पिता के प्रेम के सामने बहुत ही छोटा हो गया था, उसी प्रकार हमारा जो हृदय है, हमारा जो जीवन है वो पर हमारे जीवन में किए हुए हर एक गुनाह है हमारे परमेश्वर के प्रेम से, हमारा पिता जो प्रेम स्वर्ग में है उसके प्रेम से बहुत ही छोटा है। उसके प्रेम को हमें अपनाना है हमारे जीवन में, हमें समझना है, हमें जानना है। हम सभी को पता है कि परमेश्वर हमसे प्रेम करता है, पर उस प्रेम को हमें अपनाना है प्रियो। उस परमेश्वर के हृदय को हमें समझना है और परमेश्वर के अनुग्रह में हमें चलना है प्रियो। वचन कहता है साम्स 103:10 से लेके 14 के बीच में कि उसने गुनाहों को देखकर हमें पनिश नहीं किया, परंतु उसने हमें गुनाहों को जितना कि पूरब से पश्चिम दूर है उतने ही दूर हमारे गुनाहों को परमेश्वर ने किया। जिस तरह एक पिता अपने बेटे के ओर, अपने बेटी की ओर दया रखता है, करुणा रखता है, उसी प्रकार परमेश्वर अपने लोगों की ओर करुणा रखता है, ऐसा वचन बताता है। पुराने नियम में अगर हम देखते हैं कि परमेश्वर ने कभी भी अपने लोगों को अपने पिता का रूप नहीं दिखाया, हमेशा उनके बीच में, परमेश्वर के बीच में और लोगों के बीच में परमेश्वर और एक लोगों का, उसके लोगों का एक रिलेशनशिप बना रहा। परंतु यही चीज़ अगर हम नए नियम में देखते हैं प्रियो, तो परमेश्वर ने अपने आप को हमारे लिए पिता समान बताया। यीशु मसीह ने अपने वचनों में कहा है कि परमेश्वर जो मेरे पिता है, पिता की ओर जाने के लिए केवल मैं ही एक रास्ता हूँ।
आज अगर हमें अपने पिता की ओर जाना है, हमें पिता की ओर देखना है, अपने गुनाहों को कबूल कर कर अगर हमारे पिता के प्रेम में हमें बढ़ना है, तो हमें यीशु मसीह की उपस्थिति में आना है, उसके प्रेम को स्वीकार करना है प्रियो। और ये सारी चीज़ों को हम करते समय अगर हम परमेश्वर के प्रेम को, हमारे स्वर्गीय पिता के प्रेम को हम जानेंगे, अपनाएंगे, तो हमारे जीवन में जो परिवर्तन आएगा, हमारे जीवन में जो भलाई आएगी, उससे बड़ी बात परमेश्वर के लिए और कोई नहीं होगी। क्योंकि हमारा पिता जो स्वर्ग में है वो यही चाहता है कि हमारा जीवन एक आनंदित जीवन हो, एक सुखमय जीवन हो और एक विश्वासमय जीवन हो। और ये सारी चीज़ें हम जब करते हैं, हम जब परमेश्वर के प्रेम में बढ़ते हैं, हम अपने पिता, स्वर्गीय पिता के प्रेम में बढ़ते हैं, हमारे शारीरिक पिता, हमारे जो संसार में रहते हैं, उस पिता के साथ किस तरह से अपने रिश्तों को बनाना है, किस तरह से उनसे प्रेम करना है, ये भी हमें वचन सिखाएगा प्रियो। हम सभी लोग जानते हैं कि हमारे पिता हमारे लिए बहुत कुछ करते हैं, परंतु बहुत कम लोग समझ पाते हैं कि हमारे पिता ने हमारे लिए प्रेम के कारण, जो उनके हृदय में है, उस प्रेम के कारण ये सारी चीज़ों को किया है। और कठिनाइयों के समय में हम अपने पिता के उस प्रेम को भूल जाते हैं। हम संसार की चीज़ों में काफ़ी बार बहुत ही मिल जाते हैं कि हम अपने पिता के प्रेम को, उसके बलिदान को नहीं देख पाते हैं, क्योंकि परमेश्वर का वचन हमारे अंदर नहीं होता। परमेश्वर का वचन कहता है कि अपने पिता का आज्ञा को मानो, अपने पिता के आज्ञा को मानो और अपने पिता से प्रेम करो, अपने माता से प्रेम करो, ताकि तुम उस ज़मीन पर बहुतायत तरीके से अपने जीवन को जी पाए। ये सारी चीज़ें हम जब परमेश्वर के प्रेम को देखेंगे, हमारे स्वर्गीय पिता के प्रेम को जानेंगे, तो बाकी सारी चीज़ें हमारे अंदर आएगी प्रियो। इसीलिए इस वचन के द्वारा हम ये देखकर मैं चाहता हूँ, मैं प्रार्थना करता हूँ कि हम ये जानें कि पिता का प्रेम हमारे लिए जो है वो हमारे गुनाहों से बहुत ही बड़ा है। हम जो गलतियाँ दिन पर दिन में करते हैं, हम मनुष्य हैं, परंतु हमारा परमेश्वर, हमारा जो पिता जो स्वर्ग में है, वो हमारे उस गलतियों को क्षमा करने का हृदय रखता है। इसीलिए हम उस परमेश्वर के हृदय को जानें, हमारे स्वर्गीय पिता के हृदय को जानें कि कितना बड़ा बलिदान परमेश्वर ने, जो हमारे स्वर्गीय पिता है, उन्होंने हमारे लिए दिया, जब उन्होंने यीशु मसीह को हमारे लिए बलिदान कर दिया। यीशु मसीह जिन्हें कोई पाप नहीं पता था, वो हमारे लिए पापी कहलाए गए और हमारे लिए अपने जीवन को देकर हमारे लिए अपने पिता के घर में हमारे लिए जगह बनाया है। हमें उस जगह के लिए तैयार होना है प्रियो, हमें उस प्रेम को जानना है प्रियो, और इस फादर्स डे में परमेश्वर के उस प्रेम को जानकर, उसे स्मरण कर कर उस पर अमल होना है। हर एक चीज़ें, हर एक बातों से, हर एक तरीके से, नेगेटिविटी से हमें निकल कर हमें उस परमेश्वर के प्रेम को देखना है। जब हम परमेश्वर की ओर बढ़ेंगे, कठिनाइयाँ आएंगी, परंतु हमें वो जानना है कि हमारा जो परमेश्वर का प्रेम है वो सारी कठिनाइयों से, सारी चीज़ों से परे है, बहुत ही बड़ा है, और परमेश्वर के प्रेम में हमें बढ़ना है। और मैं चाहता हूँ कि हम सभी लोग उस परमेश्वर के प्रेम के लिए तैयार हों, परमेश्वर को अपने जीवन में प्रभु यीशु मसीह के द्वारा पिता के रूप में स्वीकार करें और उनके अनुग्रह में चलें, उनके महिमा में चलें, और वो जश्न जो परमेश्वर ने हमारे लिए रखा है, उस जश्न के लिए हम तैयार हो जाएं। आमीन। आइए हम प्रार्थना करेंगे। धन्यवाद हो पिता परमेश्वर यीशु मसीह, आपके नाम को फिर एक बार धन्यवाद देता है पिता परमेश्वर। खुदावन राजा, आपके यीशु मसीह उस महान प्रेम के लिए आपको धन्यवाद देते हैं पिता। यीशु मसीह, हम पापी होने के बावजूद भी पिता परमेश्वर, आपने हमें अपने बेटे कहलाने का लायक दिया है, बेटी कहलाने के काबिल बनाया है, इसीलिए आपके नाम को धन्यवाद देते हैं खुदावन राजा। यीशु मसीह, हमें पिता परमेश्वर आपके प्रेम को समझने का हृदय देने के लिए मांगते हैं, और आप हमसे बातें करने के लिए मांगते हैं पिता परमेश्वर, आपके वचनों में बढ़ाने के लिए मांगते हैं पिता परमेश्वर, और आपके राज्य के लिए हमें तैयार करने के लिए मांगते हैं पिता। फिर एक बार इस अवसर को धन्यवाद देते हैं पिता। मैं आशा करता हूँ पिता परमेश्वर के इस वचनों के द्वारा खुदावन आपने हमसे बातें किया है पिता परमेश्वर, और आपकी महिमा हमारे द्वारा उसे प्रार्थना करते हैं। यीशु मसीह के नाम से इस प्रार्थना को मांगते हैं राजा, आमीन। प्रेज़ द लॉर्ड। ಮತ್ತೊಂದು ವಾರ್ತೆ ಇವತ್ತಿನ ದಿವಸದಲ್ಲಿ ದೈವ ಸಂದೇಶ ಕೊಟ್ಟಂತ ಲೂಸ್ ಅವರಿಗೆ ನಾನು ಮನಪೂರ್ವಕವಾಗಿ ವಂದನೆ ಹೇಳೋನಾಗಿದ್ದೇನೆ. ಮತ್ತು ಇದೇ ರೀತಿಯಿಂದ ದೇವರ ಸೇವೆಯಲ್ಲಿ ಅವರನ್ನು ಉತ್ತಮ ರೀತಿಯಿಂದ ನಡೆಸಿಕೊಂಡು ಬರಲೇಬಾದಾಗಿ ನನ್ನ ಪ್ರಾರ್ಥನೆಗಿದೆ.
ವಿಶೇಷವಾಗಿ ದೇವರು ತನ್ನ ಪರಿಶುದ್ಧದ ಕೃಪೆಯಿಂದ ಅವರ ಜೀವಿತ ನಡೆಸಲಿ. ಮತ್ತು ಈ ಸಮಯದಲ್ಲಿ ಇನ್ನೊಂದು ವಾರ್ತೆ, ಎಲ್ಲ ತಂದೆಯರಿಗೆ ನಾನು ಹಾರ್ದಿಕ ಶುಭಾಶಯ ಕೋರೋನಾಗಿದ್ದೇನೆ. ದೇವರು ನಿಮ್ಮೆಲ್ಲರಿಗೆ ಒಳ್ಳೆಯ ರೀತಿಯಿಂದ ಆರೋಗ್ಯ ಭಾಗ್ಯ ಕೊಟ್ಟು ನಡೆಸುತ್ತಾ ಬರಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ದೇವನಿಗೆ ಸ್ತೋತ್ರ ಕರ್ತನೆ ಸ್ವಾಮಿ. ಪರಿಶುದ್ಧವಾದ ದೇವರೇ, ಇಲ್ಲಿವರೆಗೆ ಕರ್ತನೆ ಸ್ವಾಮಿ ಅದ್ಭುತವಾದ ರೀತಿಯಲ್ಲಿ ಕರ್ತನೆ ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳುವಂಥದ್ದು ಭಾಗ್ಯ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ವಾಕ್ಯ ಹೇಳಿದಂಥ ಮಗನನ್ನು ಸಹ ನಿನ್ನ ಆಶೀರ್ವಿಸು ಸ್ವಾಮಿ. ನಿನ್ನ ಸಂಪೂರ್ಣವಾದ ಕೃಪೆಯಿಂದ ನಿನ್ನ ಆಶೀರ್ವಾದದಿಂದ ತುಂಬಿಸು ಕರ್ತನೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ವಾಕ್ಯದಲ್ಲಿ ಕರ್ತನೆ ಸ್ವಾಮಿ ಒಂದು ಕುಟುಂಬದಲ್ಲಿ ತಂದೆಯ ಪಾತ್ರ ಏನು, ತಂದೆ ಒಂದು ಮನಸ್ಸು ಯಾವ ರೀತಿ ಇರುತ್ತೆ ಎಂಬುದಾಗಿ ಸ್ವಾಮಿ ಒಳ್ಳೆಯ ರೀತಿಯಿಂದ ಅರ್ಥಪೂರ್ಣವಾದಂಥ ಒಂದು ವಾಕ್ಯ ನಾವು ಕೇಳುವಂಥ ಒಂದು ಕೃಪೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ ಸ್ವಾಮಿ. ಮಕ್ಕಳಾದಂಥ ನಾವುಗಳು ಸ್ವಾಮಿ ನಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿ ನಾವು ನಡೆಯುವಂತೆ ಸಹಾಯ ಮಾಡು ಕರ್ತನೆ ಸ್ವಾಮಿ. ನೀನು ಇಡೀ ಲೋಕದ ತಂದೆಯಾಗಿದೆ ಕರ್ತನೆ ಸ್ವಾಮಿ. ಯಾವ ಒಂದು ಮಾದರಿ ಜೀವಿತ ಸ್ವಾಮಿ ನೀನು ನಮ್ಮೆಲ್ಲರಿಗೆ ತೋರಿಸಿದ ಕರ್ತನೆ ಸ್ವಾಮಿ. ತಂದೆಗಳಾದಂಥ ನಾವುಗಳು ಸ್ವಾಮಿ ಅದೇ ಒಂದು ಮಾದರಿ ಜೀವಿತದಲ್ಲಿ ನಾವೆಲ್ಲ ನಡೆಯುವಂತೆ ಸಹಾಯ ಮಾಡಪ್ಪ ಕರ್ತನೆ ಸ್ವಾಮಿ. ಮತ್ತೊಂದು ಆರ್ತಿ ಸ್ವಾಮಿ, ವಾಕ್ಯ ಕೇಳಿದಂಥ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸ್ಕರ್ತೇನೆ ಸ್ವಾಮಿ. ಎಲ್ಲ ವಾಕ್ಯಗಳು ನಮ್ಮೆಲ್ಲರ ಹೃದಯದಲ್ಲಿ ನಾವು ಗ್ರಹಿಸಿಕೊಂಡು ಕರ್ತನೆ ಸ್ವಾಮಿ ನಿಜವಾಗಿ ನಾವು ನೀನು ಏನಾಗಿದೆ, ನಿನ್ನ ಪ್ರೀತಿ ಎಷ್ಟು ಅಪಾರವಾಗಿದೆ, ನಮಗಾಗಿ ತಂದೆಯಾಗಿ ಸ್ವಾಮಿ ನೀನು ಯಾವ ಯಾವ ತ್ಯಾಗಗಳನ್ನು ಮಾಡಿದೆ ಎಂಬುದಾಗಿ ತಿಳಿದುಕೊಂಡು ಕರ್ತನೆ ಸ್ವಾಮಿ ಆ ಒಂದು ಸ್ಥಾನದಲ್ಲಿ ನಾವು ಸಹ ನಡೆಯುವಂತೆ ಸಹಾಯ ಮಾಡಪ್ಪ ಪರಿಶುದ್ಧವಾದ ದೇವರೇ. ಮತ್ತೊಂದು ಅರ್ಥಪ್ಪ ಕರ್ತನೆ ಸ್ವಾಮಿ ಸಮಯದಲ್ಲಿ ತಲೆ ಬಾಗಿದಂಥ ಒಬ್ಬೊಬ್ಬರನ್ನು ಕರ್ತನೆ ಸ್ವಾಮಿ ನಿನ್ನ ಪವಿತ್ರವಾದ ಹಸ್ತದಲ್ಲಿ ಸಮರ್ಪಿಸಿಕೊಡ್ತೇವೆ ಸ್ವಾಮಿ. ಎಲ್ಲರಿಗೂ ಬೇಕಾದಂಥ ಆಶೀರ್ವಾದ ಕೃಪೆಯಿಂದ ನಡೆಸುತ್ತಾ ಬರಬೇಕೆಂಬುದಾಗಿ ಯೇಸುವೆ ನಿನ್ನ ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮನ್ನು ದಿನದ ಆಹಾರ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದರೆ ನಾವು ಕ್ಷಮಿಸಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಲ್ಲಿನವೇ ಸ್ವಾಮಿ, ಆಮೇನ್. ಈಗ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಪ್ರೀತಿ ಪರಿಶುದ್ಧಾತ್ಮನ ನಿನ್ನ ಸಹವಾಸು ಈಗಲೂ ಯಾವಾಗಲೂ ತಲೆ ಬಾಗಿದಂಥ ನಮ್ಮೆಲ್ಲರೊಂದಿಗೂ ಸದಾಕಾಲ ನಿರಂತರವಾಗಿ ನೆಲೆಗೊಂಡಲೇ ತಂದೆಯೇ, ಆಮೇನ್. ಜೈ ಕ್ರಿಸ್ತ. ಎಲ್ಲರಿಗೆ ಮತ್ತೊಂದು ಆರ್ತಿ. ದೇವರು ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಕೊಟ್ಟು ನಡೆಸುತ್ತಾ ಬರಲಿ ಎಂಬ ನನ್ನ ಪ್ರಾರ್ಥನೆಗಿದೆ. ಮುಂದಿನ ವಾರ ಮತ್ತೆ ಇದೇ ಸಮಯದಲ್ಲಿ ನಾವೆಲ್ಲರೂ ನಮ್ಮ ಸುವಾರ್ಥ ಮೆಥೋಡಿಸ್ಟ್ ಕನ್ನಡ ನೇರ ಪ್ರಸಾರದಲ್ಲಿ ಭಾಗಿಗಳಾಗೋಣ. ಅಲ್ಲಿವರೆಗೆ ದೇವರು ನಿಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ನಡೆಸುತ್ತಾ ಬರಲಿ ಎಂಬುದಾಗಿ ನನ್ನ ಪ್ರಾರ್ಥನೆಗಿದೆ. ಆಮೇನ್.